ನಮಸ್ಕಾರ ಎಲ್ಲರಿಗೂ. ಈ ಎರಡು ವಸ್ತುಗಳು ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ಒಂದು ಹೃದಯ, ಒಂದು ಮೆದುಳು. ಈ ಹಾರ್ಟ್ ಅನ್ನೋದು ನಮಗೆ ತುಂಬ ಎಮೋಷನ್ಸ್ ಅಥವಾ ಎಮೋಷ್ನಲ್ ಪಾರ್ಟ್ ಆಫ್ ದ ಬ್ರೈನಿಗೆ ಕನೆಕ್ಟ್ ಆಗುತ್ತೆ. ಈ ಬ್ರೈನ್ ಅನ್ನೋದು ಲಾಜಿಕಲ್ ಅಂದರೆ ತಾರ್ಕಿಕವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ವಸ್ತು. ನಾವು ಅನ್ಕೋತೀವಿ ಕೆಲವೊಂದು ಸಲ ಎಮೋಷನ್ಸಿಂದನೇ ಇಡೀ ಜೀವನದಲ್ಲಿ ಎಲ್ಲ ಡಿಸಿಷನ್ ಮಾಡಿಬಿಡ್ಬೋದು ಅಂತ. ಆದರೆ ಅದು ಸತ್ಯ ಅಲ್ಲ. ಇನ್ನೊಂದು ಸಲ ಅಂದ್ಕೊಳ್ತೀವಿ ಲಾಜಿಕ್ಕಿಂದನೇ ಎಲ್ಲರನ್ನೂ ಗೆದ್ದುಬಿಡ್ಬೋದು, ಎಲ್ಲ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿಬಿಟ್ಟು ಪ್ರಪಂಚ ಗೆದ್ದುಬಿಡ್ಬೋದು ಅಂತ. ಆದರೆ ಅದು ಕೂಡ ಯೂಸ್ ಅಲ್ಲ. ಯಾವಾಗ ನಾವು ಈ ಹಾರ್ಟ್ ಮತ್ತು ಬ್ರೈನ್ ಎರಡನ್ನು ಮಿಕ್ಸ್ ಮಾಡ್ತೀವೋ ಆವಾಗಲೇ ನಡೆಯೋದು ಮಿರಾಕಲ್ಸು. ಆದರೆ ಈ ಅಫರ್ಮೇಷನ್ಸ್ಗಳನ್ನು ನಾವು ಮಾಡ್ತಾ ಹೋದಾಗ ಲಾಜಿಕಲ್ ಪಾರ್ಟ್ ಆಫ್ ದ ಬ್ರೈನ್ ಅಂತ ಇದೆಯಲ್ಲ, ಇದರೊಳಗೆ ನಡೀತಕ್ಕಂಥ ವಿದ್ಯಮಾನಗಳು, ಈ ಬ್ರೈನ್ನ ಒಂದು ವಿಚಿತ್ರ ವಸ್ತು, ಇದರೊಳಗಿನ ಆ ಪ್ರಪಂಚ ಒಂದು ಹೊಸ ಸತ್ಯವನ್ನೇ ಹೇಳ್ತಾ ಹೋಗುತ್ತೆ. ಬನ್ನಿ, ಈ ವಿಡಿಯೋದಲ್ಲಿ ಅಫರ್ಮೇಷನ್ಸ್ಗಳು ಮಾಡಿದಾಗ ವಿಚಿತ್ರ ಘಟನೆಗಳು ಯಾಕೆ ನಡೆಯುತ್ತೆ ಮತ್ತು ಆ ಘಟನೆಗಳನ್ನು ಈ ಬ್ರೈನ್ ಅನ್ನುವ ಒಂದು ವಿಚಿತ್ರ ವಸ್ತು ಯಾವ ರೀತಿಯಾಗಿ ಪರಿಗಣನೆ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಒಂದು ವಿಚಿತ್ರ ಘಟನೆಯನ್ನು ಹೇಳ್ತಾ ಹೋಗ್ತೀನಿ. ಅದು ಯಾವ ಥರ ಘಟನೆ ಅಂತಂದರೆ, ಅಫರ್ಮೇಷನ್ಸ್ಗಳು ಮಾಡ್ತಾ ನಮ್ಮ ಜೀವನದಲ್ಲಿ ಯಾವ ಥರ ಘಟನೆಗಳು ಎದುರಾಗ್ಬೋದು ಮತ್ತು ನಮ್ಮ ಮೈಂಡ್ ಅದಕ್ಕೆ ಅಥವಾ ನಮ್ಮ ಬ್ರೈನ್ ಅದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನನ್ನ ಓನ್ ಲೈಫಲ್ಲೇ ನಡೆತಕ್ಕಂಥ ಒಂದು ಘಟನೆಯ ಒಂದು ಎಕ್ಸಾಂಪಲ್ ಕೊಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೀಗೆ ನಾನು ಜರ್ಮನಿಲಿ ಒಂದು ಸ್ಪ್ರಿಂಗ್ ದಿನ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೆ ನಾನು. ಸೊ ಏನೋ ಒಂದು ಪರ್ಟಿಕ್ಯುಲರ್ ಯೋಚನೆ ಅಂತ ಇರಲಿಲ್ಲ ನನ್ನ ಮನಸ್ಸಲ್ಲಿ, ಏನೋ ಒಂದು ಪರ್ಟಿಕ್ಯುಲರ್ ಯೋಚನೆ ಅಂತ ಇರಲಿಲ್ಲ. ಸುಮ್ಮನೆ ಹಾಗೆ ಅಡುಗೆ ಮಾಡ್ತಾ ನಾನು ಕಳೀತಾ ಇದ್ದೆ. ಅವತ್ತಿನ ದಿನ ಮಧ್ಯಾಹ್ನ ತುಂಬ ಲೇಝಿ ಮಧ್ಯಾಹ್ನ ಆಗಿತ್ತು. ನಾನು ಏನು ಮಾಡಿದ್ದೆ, ಇಲ್ಲಿ ಎಲೆಕ್ಟ್ರಿಕ್ ಸ್ಟೋವ್ ಅಂತ ಹಿಂಗಿರುತ್ತಲ್ಲ, ಆ ಸ್ಟೋವ್ ಹತ್ರ ಒಂದು ಗೋಡೆ ಇದೆ. ಆ ಗೋಡೆಗೆ ಹೀಗೆ ಲೀನ್ ಮಾಡೋ ಥರ ನನ್ನ ಸೆಲ್ಯುಲಾರ್ ಫೋನನ್ನು ನಾನು ಇಟ್ಟಿದ್ದೆ. ಸೊ ಆಯಿತು, ಎಲ್ಲ ಅಡುಗೆ ಆಯಿತು ಅಂತ ಹೇಳಿ ನಾನು ಪಾತ್ರೆಯನ್ನು ತೊಳೆದ್ಬಿಟ್ಟು ಆ ಒಂದು ಎಲ್ಲಿ ಸೆಲ್ಯುಲಾರ್ ಫೋನನ್ನು ಇಟ್ಟಿದ್ನಲ್ಲ ನಾನು ಗೋಡೆ ಹತ್ರ, ಆವಾಗ ಅಲ್ಲಿ ವಾಶ್ ಬೇಸಿನ್ ಇದೆ. ಸೊ ಅಲ್ಲಿ ನಲ್ಲಿ ಇದೆ, ನಲ್ಲಿ ನೀರು ಬಿಟ್ಟರೆ ಅಲ್ಲಿ ನೀರು ಸಿಡಿಯುತ್ತೆ ಅದಕ್ಕೆ, ಆಯಿತಾ. ಸೊ ಆ ಥರ ಮಾಡುವಾಗ ಮೊಬೈಲನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನು ಕೈ ತೊಳಿತಾ ಇದ್ದೆ. ಆ ವಾಶ್ ಬೇಸಿನಲ್ಲಿ ನೀರನ್ನು ತೊಳಿತಾ ಇದ್ದೆ. ಸೊ ಕೈ ತೊಳೆದ್ಬಿಟ್ಟು ಯಾವುದೋ ಒಂದು ಬೇರೆ ಒಂದು ಯೋಚನೆ ಮಾಡ್ತಾ ನಾನು ಜಸ್ಟ್ ನನ್ನ ಕೈಯನ್ನು ಹಿಂಗಿತ್ತಲ್ಲ, ಹೀಗೆ ನಾನು ಜಾಡಿಸಿದೆ. ಆವಾಗ ಏನಾಯಿತು, ನನ್ನ ಕೈಯೊಳಗಿನ ಆ ಒಂದು ನೀರೇನಿದೆಯಲ್ಲ, ಆ ಒಂದು ನಲ್ಲಿಂದ ನೀರು ಬಂದಿತ್ತು ಅಂತ ನಾನು ಹೇಳಿದ್ನಲ್ಲ, ಆ ನೀರು ಹೋಗಿ ಎಕ್ಸಾಕ್ಟ್ಲಿ ಮೊಬೈಲ್ ಸ್ಕ್ರೀನಿನ ಮೇಲೆ ಬಿತ್ತು. ನಾವು ಎಷ್ಟೊಂದು ಮೀಮ್ಸ್ಗಳಲ್ಲಿ ನೋಡಿದ್ದೀವಿ, ಎಷ್ಟೊಂದು ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲೆಲ್ಲ ನೋಡಿರ್ತೀವಿ. ಕೆಲವೊಂದು ಹೆಂಗಿರುತ್ತೆ ಅಂತಂದರೆ, ಹೀಗೆ ಮುಖ ತೊಳಿತಾ ಇರ್ತಾರೆ, ಪಕ್ಕಕ್ಕೆ ಮೊಬೈಲ್ ಇಟ್ಟಿರ್ತಾರೆ, ಅದು ನೀರು ಸಿಡಿದ ತಕ್ಷಣ ಏನೇನೋ ಓಪನ್ ಆಗುತ್ತೆ, ಯಾವುದ್ಯಾವುದೇ ಓಪನ್ ಆಗುತ್ತೆ. ಇದಕ್ಕೆ ಘೋಸ್ಟ್ ಮೋಡ್ ಅಂತ ಕರೀತಾರೆ ಕೆಲವೊಂದು ಸಲ. ಅಂದರೆ ಯಾರು ಇಲ್ಲದೇ ಸ್ಕ್ರೀನ್ ಆದಷ್ಟಿಗಾದ ಈ ಕಡೆ ಹೋಗೋದು, ಏನೇನೋ ಸ್ಟೇಟಸ್ ಹಾಕ್ಬಿಡೋದು, ಹೀಗೆಲ್ಲ ಒಂದು ತಮಾಷೆಯಾಗಿ ನಾವು ನೋಡಿರ್ತೀವಿ. ಬಟ್ ಇದರ ಹಿಂದೆ ಒಂದು ಅದ್ಭುತವಾದ ಫಿಸಿಕ್ಸ್ ಇದೆ. ಅದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಸೊ ನನ್ನ ಕೇಸಲ್ಲಿ ಏನಾಯಿತು, ನೀರನ್ನು ತೊಳೆದ್ಬಿಟ್ಟು ನನ್ನ ಕೈ ಹಿಂಗೆ ಜಾಡಿಸಿದ್ದಕ್ಕೆ ನನ್ನ ಕೈಯಿನ ಒಂದು ಹನಿಗಳು ಏನಿದೆ ಅದು ಆ ಒಂದು ಮೊಬೈಲಿನ ಸ್ಕ್ರೀನ್ ಅಂತ ಏನಿದೆ ಮೇಲೆ, ಆ ಸ್ಕ್ರೀನ್ ಮೇಲೆ ಹೋಗಿ ಬಡಿತು. ಸೊ ಏನಾಯಿತು, ನನ್ನ ಕೇಸಲ್ಲೂ ಕೂಡ ನಾನು ನೋಡ್ತಾ ಇದ್ದೆ ಆ ಸ್ಕ್ರೀನ್ ಏನಾಗುತ್ತೆ ಅಂತ. ನೀರು ಬಡಿದಾಗ ಏನಾಯಿತು ಅಂತಂದರೆ, ಆ್ಯಪ್ಸ್ಗಳಿರ್ತಾವಲ್ಲ, ಅಪ್ಲಿಕೇಶನ್ಸ್ ಅಂತ ಕರಿತೀವಿ ಮೊಬೈಲ್ಸ್ಗಳಲ್ಲಿ, ಹೋಮ್ ಸ್ಕ್ರೀನ್ ಆ್ಯಪ್ಸ್ಗಳಂತ ಇರುತ್ತೆ. ಅಲ್ಲಿ ಇದ್ದಕ್ಕಿದ್ದಂಗೆ ಡೀಪ್ ಸೀಕ್ ಅಂತ ಒಂದು ಆ್ಯಪ್ ನಾವು ಕೇಳಿರ್ತೀವಲ್ಲ, ಇದು ಚೈನಾದ್ದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದು ಆ ಥರ ಅಂತ, ಸೊ ಆ ಥರ ಒಂದು ಡೀಪ್ ಸೀಕ್ ಆ್ಯಪು ಇದ್ದಕ್ಕಿದ್ದಂಗೆ ಓಪನ್ ಆಗಿಬಿಡ್ತು. ನಾನು ಯೋಚನೆ ಮಾಡಿದೆ, ಅಯ್ಯೋ ನಾನು ಕೈಯಿಂದ ಮುಟ್ಟಿಲ್ಲ, ಅದು ಟಚ್ ಸ್ಕ್ರೀನ್ ಮೊಬೈಲ್ ಅಲ್ಲ, ಕೈಯಿಂದ ಮುಟ್ಟಿಲ್ಲ, ಮತ್ತು ಹೇಗೆ ಓಪನ್ ಆಯಿತು? ಆವಾಗ ನಾನು ನೋಡಿದೆ, ಆ ಡೀಪ್ ಸೀಕ್ ಅನ್ನುವ ಆ್ಯಪೆಲ್ಲ ಇರುತ್ತಲ್ಲ, ಆ ಸ್ಕ್ರೀನ್ ಹತ್ತಿರ ನಾವು ಪರಿಶೀಲನೆ ಮಾಡಿದಾಗ ಅಲ್ಲಿ ಒಂದು ನೀರಿನ ಹನಿ ಇರೋದು ಒಂದು ಗೊತ್ತಾಯಿತು. ಸೊ ಏನು ಹೇಳುತ್ತೆ ಇದು ಅಂತಂದರೆ, ಮೊಬೈಲಿಗೆ ಏನೋ ಟಚ್ ಸೆನ್ಸ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕೆ ಓಪನ್ ಆಯಿತು ಇದ್ದಕ್ಕಿದ್ದಂಗೆ ಅಂತಂದರೆ, ಈಗ ಏನಾದರೂ ದೆವ್ವ ಇದೆಯಾ ನನ್ನ ಮನೆಯಲ್ಲಿ, ಅಥವಾ ಅವರೆಲ್ಲ ಏನೋ ರೀಲ್ಸ್ ಮಾಡ್ತಾರೆ ಅವರೆಲ್ಲ ದೆವ್ವ ಇರುತ್ತೆ ಅಲ್ಲೆಲ್ಲ? ಇಲ್ಲ. ಯಾಕೆ ಹೀಗಾಗುತ್ತೆ ಅಂತಂದರೆ, ನೀರಿನ ಟಚ್ಚನ್ನು ಆ ಮೊಬೈಲು ಮಾನವನ ಟಚ್ ಅಥವಾ ಜನರಲ್ ಟಚ್ ಅಂಥೇಳಿ ರೆಕಗ್ನೈಸ್ ಮಾಡಿದೆ. ಆದರೆ ಇದು ಹೆಂಗೆ ವರ್ಕ್ ಆಗುತ್ತೆ? ನೀರು ಬಿದ್ದಿದ್ದಕ್ಕೆ ಯಾಕೆ ಡೀಪ್ ಸೀಕ್ ಆ್ಯಪ್ ಓಪನ್ ಆಯಿತು ಅಂತಂದರೆ, ಎಕ್ಸಾಕ್ಟ್ಲಿ ಆ ಹನಿ ಡೀಪ್ ಸೀಕ್ ಅನ್ನೋ ಆ್ಯಪಿನ ಮೇಲೆ ಬಿದ್ದಿತ್ತು, ಅದಕ್ಕೆ ಡೀಪ್ ಸೀಕ್ ಓಪನ್ ಆಯಿತು. ಫಾರ್ ಎಕ್ಸಾಂಪಲ್, ಅದು ಗೂಗಲ್ ಕ್ರೋಮ್ ಅನ್ನೋ ಆ್ಯಪಿನ ಮೇಲೆ ಬಿದ್ದಿದ್ರೆ ಗೂಗಲ್ ಕ್ರೋಮ್ ಓಪನ್ ಆಗ್ತಾಯಿತ್ತು. ಇವಾಗ ಇದರ ಹಿಂದಿರೋ ಅದ್ಭುತವಾದ ಫಿಸಿಕ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ಮೊಬೈಲ್ ಸ್ಕ್ರೀನ್ ಇರುತ್ತಲ್ಲ, ಒಂದು ಲೇಯರು, ಟಾಪ್ ಲೇಯರು, ಆ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅದರಲ್ಲಿ ಒಂದು ಏನೋ ಟಚ್ ಸೆನ್ಸಿಟಿವ್ ಎಲೆಕ್ಟ್ರೋಡ್ಸನ್ನು ಹಾಕಿರ್ತಾರೆ. ಎಲ್ಲ ಒಂದು ಲೇಯರ್ ಇರುತ್ತೆ, ಭಾಳ ವೆರಿ ಥಿನ್ ಲೇಯರ್ ಇರುತ್ತೆ.
ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡನ್ನು ಜನ್ರೇಟ್ ಮಾಡುತ್ತೆ. ತುಂಬ ನಮಗೆ ಕಷ್ಟ ಆಗ್ತಿದೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತಂದರೆ, ಫೆವಿಕಾಲ್ ಗೊತ್ತಲ್ವ, ಫೆವಿಕಾಲ್ ಸಿಗ್ತಿರುತ್ತೆ ನಮಗೆ 5 ರೂಪಾಯಿಗೆ 10 ರೂಪಾಯಿಗೆ ವೈಟ್ ಕಲರು. ಅದನ್ನು ನೀವು ಹಚ್ಚಿಬಿಟ್ರೆ ಸ್ವಲ್ಪ ಆದಮೇಲೆ ಅದು ಒಣಗಿದ ಮೇಲೆ ಟ್ರಾನ್ಸ್ಪರೆಂಟ್ ಆಗಿಬಿಡ್ತಾಯಿತ್ತು. ಆಮೇಲೆ ನೀವು ಅದನ್ನು ಒಣಗಿದ ಮೇಲೆ ಹಿಂಗೆ ಕಿತ್ಬೋದಾಗಿತ್ತು ಲೇಯರು. ಇದು ನೆನಪಿದ್ರೆ ನಿಮಗೆ, ಸಣ್ಣವರಿದ್ದಾಗ ಆಡಿರ್ತೀವಿ, ಫೆವಿಕ್ವಿಕ್ ಅಂತ ಇರುತ್ತಲ್ಲ, ಅದನ್ನು ಹಚ್ಚಿದ ತಕ್ಷಣ ಅದು ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ. ಇದೇ ಥರ ಮೊಬೈಲಲ್ಲಿ ಕೂಡ ಹಚ್ಚಿರ್ತಾರೆ ಈಗ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡಿನ ಕ್ರಿಯೇಟ್ ಆಗಲಿ ಅಂತ. ಇವಾಗ ಏನಾಗುತ್ತೆ, ನಾವು ಕೈಯಿಂದ ಮುಟ್ತೀವಲ್ಲ, ಆ ಒಂದು ಟಚ್ ಸ್ಕ್ರೀನ್ ಅಂತ ಕರಿತೀವಲ್ಲ, ಮುಟ್ತೀವಿ ಅಂತ, ಯಾವ ಜಾಗದಲ್ಲಿ ಕೈಯನ್ನು ನಮ್ಮ ಬೆರಳನ್ನು ಮುಟ್ತೀವೋ ಆ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟರ್ಬ್ ಆಗುತ್ತೆ. ಅಂದರೆ ನಾರ್ಮಲ್ ಲೇಯರ್ ಇರುತ್ತೆ, ಆ ಲೇಯರಲ್ಲಿ ಡಿಸ್ಟರ್ಬ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ಗಳು. ಯಾಕಂದರೆ ನಮ್ಮ ಕೈ ತುದಿಯಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ಗಳಿರುತ್ತೆ, ಎಲೆಕ್ಟ್ರಾನ್ಸ್ಗಳು ಅದೆಲ್ಲ ಇರುತ್ತಲ್ಲ, ಫೀಲ್ಡ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದು ಆದ ತಕ್ಷಣ ಸೆನ್ಸರ್ಗೆ ಗೊತ್ತಾಗುತ್ತೆ ಯಾವ ಪೊಸಿಷನ್ನಲ್ಲಿ ಬೆರಳನ್ನು ಒತ್ತಿದ್ದೀವಿ ಅಂತ. ನಾವು ಇದಕ್ಕೆ ಕೆಪಾಸಿಟಿವ್ ಟಚ್ ಸ್ಕ್ರೀನ್ ಅಂತ ಕರಿತೀವಿ. ಇಷ್ಟೆಲ್ಲ ಡೀಟೇಲ್ಸ್ ನಮಗೆ ಯಾವ ಮೊಬೈಲ್ ಅಂಗಡಿಯಲ್ಲಿ ಹೇಳಲ್ಲ, ಯಾರೂ ನಮಗೆ ಹೇಳಲ್ಲ. ಯಾಕಂದರೆ ಇಷ್ಟೆಲ್ಲ ಫಿಸಿಕ್ಸ್ ನಮಗೆ ಬೇಕಿಲ್ಲ. ನಮಗೆ ಬೇಕಿರೋದೇನೋ ಹಿಂಗೆ ಸ್ವೈಪ್ ಮಾಡೋದಷ್ಟೇ. ಅದು ಮೇಲ್ನೋಟಕ್ಕೆ ನಮಗೆ ಸಿಗುತ್ತೆ ಮೊಬೈಲಲ್ಲಿ. ಬಟ್ ಯಾಕೆ ಇವಾಗ ಬೆರಳಿಂದ ನಾನು ಹೇಳಿದೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಅದು ಡಿಸ್ಟರ್ಬ್ ಆಗುತ್ತೆ, ಅದಕ್ಕೆ ಓಪನ್ ಆಗುತ್ತೆ ಅಂತ. ಇವಾಗ ಹೇಳು ಸುಧೀಂದ್ರ, ಯಾಕೆ ನೀನು ಒಂದು ಹನಿಯನ್ನು ಡೀಪ್ ಸೀಕ್ ಮೇಲೆ ಸಿಡಿಸಿದ ತಕ್ಷಣ ಆ ಆ್ಯಪ್ ಓಪನ್ ಆಯಿತು, ಅಲ್ಲೇನಾದರೂ ಯಾರ್ದಾದ್ರೂ ಬೆರಳಿತ್ತ ಅಂತ? ಇಲ್ಲ, ಬೆರಳಿಲ್ಲ. ಆದರೆ ಇನ್ನೊಂದು ಸಲ ನೆನೆಸ್ಕೊಳ್ಳಿ, ನಾ ಏನಂದೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಡಿಸ್ಟರ್ಬ್ ಆಗುತ್ತೆ. ಆ ಫೀಲ್ಡ್ ಡಿಸ್ಟರ್ಬ್ ಆಗಿದ್ದನ್ನು ಸೆನ್ಸರ್ ರೆಕಗ್ನೈಸ್ ಮಾಡಿ, ಈ ಜಾಗದಲ್ಲಿ ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ಈ ಜಾಗದಲ್ಲಿ ಟಚ್ ಆಗಿದೆ ಅಂಥೇಳಿ ಆ ಟಚ್ಚನ್ನು ಓಪನ್ ಮಾಡುತ್ತೆ, ಆ ಆ್ಯಪನ್ನು ಓಪನ್ ಮಾಡುತ್ತೆ. ಟ್ಯಾಪ್ ವಾಟರ್ ಅಂತ ಕರಿತೀವಲ್ಲ, ನಾ ಏನಂದೆ, ನಲ್ಲಿ ನೀರನ್ನು ಸಿಡಿಸಿದಾಗ ಅಂತಂದು, ಟ್ಯಾಪ್ ವಾಟ್ರಲ್ಲಿ ಕೆಲವೊಂದು ಅಯಾನ್ಸ್ ಇರ್ತವೆ, ಅನ್ಡಿಸಾಲ್ವ್ಡ್ ಅಯಾನ್ಸ್ ಅಂತ ಇರ್ತವೆ. ಈ ಅಯಾನ್ಸ್ ಕೂಡ ಆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ನ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಆದ್ದರಿಂದ ಏನಾಯಿತು, ಟ್ಯಾಪ್ ವಾಟರಿನ ನೀರು ಅದಕ್ಕೆ ಸಿಡಿದ ತಕ್ಷಣ ಆ ನೀರಿನಲ್ಲಿರುವ ಅಯಾನ್ಸ್ಗಳು ಆ ಮೊಬೈಲಿನ ಸ್ಕ್ರೀನಿಗೆ ಟಚ್ ಅನ್ನುವ ಒಂದು ಭಾವನೆಯನ್ನು ಬರೆಸಿತು. ಅಲ್ಲಿ ಟಚ್ ಆಗಿಲ್ಲ, ಯಾವ ದೆವ್ವ ಟಚ್ ಆಗಿಲ್ಲ, ನನ್ನ ಕೈ ಟಚ್ ಆಗಿಲ್ಲ, ಯಾರ್ದು ಕೈ ಟಚ್ ಆಗಿಲ್ಲ. ಆದರೆ ಮೊಬೈಲಿನ ಸ್ಕ್ರೀನ್ನ ಮೇಲೆ ಆ ಟ್ಯಾಪ್ ವಾಟರ್ ಒಳಗಿನ ಅಯಾನ್ಸ್ಗಳು ಆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡನ್ನು ಡಿಸ್ಟರ್ಬ್ ಮಾಡಿದವು. ಆವಾಗ ಮೊಬೈಲ್ ಏನು ಅಂದ್ಕೊಳ್ತು, ನನ್ನನ್ನು ಯಾರೋ ಮುಟ್ಟಿದ್ದಾರೆ, ಯಾರೂ ಮುಟ್ಟಿಲ್ಲ, ಬಟ್ ಫೀಲ್ಡ್ ಡಿಸ್ಟರ್ಬ್ ಆಗಿದೆ, ಯಾರೋ ಮುಟ್ಟಿದ್ದಾರೆ. ಸೊ ಡೀಪ್ ಸೀಕ್ ಅನ್ನುವ ಆ್ಯಪಿನ ಮೇಲೆ ಒಂದು ಹನಿ ನೀರು ಬಿತ್ತು. ಆವಾಗ ಮೊಬೈಲ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಅಲ್ಲಾಡ್ತು ಒಳಗಡೆ, ಸೆನ್ಸರ್ಗೆ ಗೊತ್ತಾಯಿತು ಯಾರೋ ಮುಟ್ಟಿದ್ದಾರೆ. ಆದರೆ ಇನ್ ರಿಯಾಲಿಟಿ ಯಾರೂ ಮುಟ್ಟಿಲ್ಲ, ನೀರಿನೊಳಗಿನ ಅಯಾನ್ಸ್ ಮಾಡಿದ್ದು. ಸ್ಟಿಲ್ ಮೊಬೈಲು ಏನು ಆ್ಯಕ್ಟ್ ಮಾಡಬೇಕೋ ಅದನ್ನು ಮಾಡ್ತು, ಡೀಪ್ ಸೀಕ್ ಆ್ಯಪು ಓಪನ್ ಆಯಿತು. ಒಂದು ವೈಚಿತ್ರ ಏನು ಅಂತಂದರೆ, ನಾನು ಇದೆಲ್ಲ ಯಾಕಾಯಿತು ಅಂತ ಹೇಳಿ ಇಷ್ಟೆಲ್ಲ ಹೇಳಿದ್ನಲ್ಲ, ಇದನ್ನೇ ನಾನು ಡೀಪ್ ಸೀಕ್ ಓಪನ್ ಆದ ತಕ್ಷಣ ಆ ಡೀಪ್ ಸೀಕಿಗೆ ನಾನು ಹಿಂಗಂತೆ, ನಾನು ಕೈ ತೊಳ್ಕೊಳ್ತಾ ಇದ್ದೆ, ಹೀಗೆ ನಾನು ನೀರು ಸಿಡಿಸಿದೆ, ಆ ನೀರು ಒಂದು ಹನಿ ಹೋಗಿ ಡೀಪ್ ಸೀಕ್ ಅನ್ನೋ ಆ್ಯಪಿನ ಮೇಲೆ ಬಿತ್ತು, ಅದು ಓಪನ್ ಆಯಿತು. ಯಾಕೆ ಹಿಂಗಾಯಿತು ಅಂತೇಳಿ, ಅದು ಹೆಂಗೂ ಓಪನ್ ಆಗಿತ್ತಲ್ಲ, ಅದಕ್ಕೆ ಕೇಳ್ಬಿಟ್ಟೆ ನಾನು ಯಾಕೆ ಹಿಂಗಾಯಿತು ಅಂತ. ಸೊ ಇಷ್ಟೆಲ್ಲ ಹೇಳ್ತು. ಇವಾಗ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದ ವಿಡಿಯೋಕ್ಕೆ ಬರ್ತಾಯಿದ್ದೀನಿ. ಏನಿದು ಇಂಥ ಒಂದು ಅಫರ್ಮೇಷನ್ಸ್ ಅಂತ ಹೇಳ್ತಾನೆ ಇವನು, ಏನೇನೋ ಮೊಬೈಲು ನೀರು ಸಿಡಿಸೋದಂತೆ ಫಿಸಿಕ್ಸ್ ಅಂತ ಏನೇನೋ ಹೇಳ್ತಾ ಇದ್ದಾನೆ ಅಂತ ನೀವು ಅನ್ಕೊತಾ ಇರ್ಬೋದು. ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಥಾಟು ಬರ್ತಾ ಹೋಯಿತು. ಈ ಘಟನೆ ಆಗಿ 5 ತಾಸು ಆಗಿತ್ತು. 5 ತಾಸು ಆದಮೇಲೆ ನಾನು ನನ್ನ ಒಂದು ಬಾತ್ ಟಬ್ಬಲ್ಲಿ ನಾನು ತದೇಕ ದೃಷ್ಟಿಯಿಂದ ನೀರಿನೊಳಗೆ ಮುಳುಗಿದ್ದೆ. ನಾನು ಬಾತ್ ಟಬ್ಬಲ್ಲಿ ಮುಳುಗಿ ಏನೋ ಒಂದು ಶೂನ್ಯ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇರುವಾಗ ಮತ್ತೆ ತಲೆಯಲ್ಲಿ ಸತ್ತು ಹುಟ್ಟು ತಿರುಪಳ ಥರ ಈ ಯೋಚನೆ ಬಂತು. ಯಾಕೆ ನಾನು ಟಚ್ ಮಾಡಿಲ್ಲ ಅಂದರೂ ಕೂಡ ಮೊಬೈಲು ಟಚ್ನ ಎಫೆಕ್ಟನ್ನು ಮಾಡ್ತು, ಬಟ್ ಟಚ್ ಇಲ್ಲ. ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ಸು ಬೇರೆ, ನೀರಿನಲ್ಲಿರೋ ಅಯಾನ್ಸ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ಸು, ಬಟ್ ಆ್ಯಕ್ಷನ್ ಮಾತ್ರ ಒಂದೇ. ಇನ್ನೊಂದು ಸಲ ಮತ್ತೆ ಯೋಚನೆ ಬಂತು, ಇನ್ನೂ ಸ್ವಲ್ಪ ಡೀಪಾಗಿ ಹೋದೆ ನೀರಿನ ಒಳಗಡೆ ನಾನು ಬಾತ್ ಟಬ್ಬಲ್ಲಿ. ಟಚ್ ಇಲ್ಲ, ಆ್ಯಕ್ಷನ್ ಬಂತು, ಟಚ್ ಇಲ್ಲ, ಆ್ಯಕ್ಷನ್ ಬಂತು. ಇಲ್ಲಿ ಒಂದು ಮಹತ್ತರವಾದ ಸತ್ಯ ಗೊತ್ತಾಗ್ತಾ ಹೋಯಿತು. ನಮ್ಮ ಸಬ್ಕಾನ್ಷಿಯಸ್ ಮನಸ್ಸೆಂಬ ಒಂದು ವಿಚಿತ್ರವಾದ ಜಗತ್ತು. ಈ ಜಗತ್ತಿನ ಇಂಟ್ರಿಕೇಟ್ ಪ್ಯಾಟರ್ನ್ಸ್ಗಳನ್ನು ನಾನು ನೋಡ್ತಾ ಹೋದೆ. ಫಾರ್ ಎಕ್ಸಾಂಪಲ್, ನಾವು ಮೂವಿ ಥಿಯೇಟರಿಗೆ ಹೋಗಿರ್ತೀವಿ, ದೆವ್ವದ ಮೂವಿಯನ್ನು ನೋಡ್ತಾ ಇರ್ತೀವಿ. ನಮಗೆ ಗೊತ್ತು ಅದೊಂದು ಬೆಳ್ಳಿ ಪರದೆ, ಅದರಲ್ಲಿ ಆ್ಯಕ್ಟರ್ಸ್ ಬರ್ತಾ ಇದ್ದಾರೆ, ಯಾರೋ ಡೈರೆಕ್ಟರ್ ಯಾರೋ ಮಾಡಿದ್ದಾರೆ. ಅದು ಯಾವುದು ಇಲ್ಲಿ ಹೊರಗಡೆ ಇಲ್ಲ, ಥಿಯೇಟ್ರ್ ಒಳಗಡೆ ಇಲ್ಲ, ಅದು ಸ್ಕ್ರೀನಲ್ಲಿದೆ. ರೀಲ್ ಹಿಂದೆ ಯಾರು ಆಗ್ತಿದ್ದಾರೆ ಅಲ್ಲಿ ಬರ್ತಾ ಇದೆ, ಅದು ಪ್ರೊಜೆಕ್ಟ್ರೇ ಬರ್ತಾ ಇದೆ ಅದು. ಬಟ್ ಅದರಲ್ಲಿ ದೆವ್ವ ಇದ್ದಕ್ಕಿದ್ದಂಗೆ ಬಂದ ತಕ್ಷಣ ಬೆಚ್ಚಿ ಬೀಳ್ತಾರೆ ಜನ. ಯಾಕೆ ಅಂತಂದರೆ ಎಫೆಕ್ಟ್ ರಿಯಲ್ಲು, ಇವೆಂಟ್ ರಿಯಲ್ ಅಲ್ಲ, ಎಫೆಕ್ಟ್ ರಿಯಲ್ಲು. ಇದೇ ಥರ ಸಬ್ಕಾನ್ಷಿಯಸ್ ಮನಸ್ಸು ಯಾಕೆ ನಮ್ಮನ್ನು ಕೆಲವೊಂದು ಸಲ ಈ ಥರ ಆ್ಯಕ್ಟ್ ಮಾಡುತ್ತೆ, ಯಾಕೆ ನಾವು ಕೆಲವೊಂದು ಸಲ ಹೆದರ್ತೀವಿ, ಯಾಕೆ ನಾವು ಕೆಲವೊಂದು ಸಲ
ಹಿಂಜರಿತೀವಿ, ಯಾಕೆ ನಾವು ಕೆಲವೊಂದು ಸಲ ಆಗುತ್ತೆ ಅಂತೀವಿ, ಯಾಕೆ ನಾವು ಕೆಲವೊಂದು ಸಲ ಆಗಲ್ಲ ಅಂತೀವಿ. ಇದಕ್ಕೆಲ್ಲ ಕಾರಣಗಳಿದೆ. ಈ ಕಾರಣ ಈ ಒಂದು ಘಟನೆಯಿಂದ ನನಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಏನಾದರೂ ಒಂದು ಘಟನೆ ನಡೆದ್ರಷ್ಟೇ ನಮಗೆ ಹಿಂಗೆ ಹ್ಯಾಪಿ ಆಗುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ ಕೆಲವೊಂದು ಸಲ. ಬಟ್ ಹ್ಯಾಪಿನೆಸ್ ಈಸ್ ಇನ್ಸೈಡ್, ಎವ್ರಿಥಿಂಗ್ ಲೈಸ್ ವಿತಿನ್ ಅಂತ ಒಂದು ಮಾತಿದೆ. ಇದು ಅದಕ್ಕೆ ಕೋಯಿನ್ಸೈಡ್ ಆಗುತ್ತೆ. ಸೊ ನಾನು ಇಂಡೈರೆಕ್ಟ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ, ಈ ಮೊಬೈಲ್ಸ್ ಟಚ್ ಸ್ಕ್ರೀನ್ ಅನ್ನೋದು ನಮ್ಮ ಸಬ್ಕಾನ್ಷಿಯಸ್ ಮನಸ್ಸಿದ್ದಂಗೆ. ಮೊಬೈಲ್ ಟಚ್ ಸ್ಕ್ರೀನಿಗೆ ಒಂದೇ ಒಂದು ಗೊತ್ತಿರೋದು ಏನು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಎಲ್ಲಿ ಡಿಸ್ಟರ್ಬ್ ಆಗುತ್ತೋ ಆ ಆ್ಯಪ್ನ ಓಪನ್ ಮಾಡು, ಇಷ್ಟೇ ಮೊಬೈಲ್ ಸ್ಕ್ರೀನಿಗೆ ಗೊತ್ತಿರೋದು. ಇದೇ ಥರ ಸಬ್ಕಾನ್ಷಿಯಸ್ ಮನಸ್ಸಿಗೆ ಈ ನನ್ನ ದೇಹದಲ್ಲಿ ಯಾರೊಬ್ಬರು ಮನುಷ್ಯರಿದಾರಲ್ಲ, ಇವರು ಏನನ್ನು ನನಗೆ ತುಂಬಿಸ್ತಾರೋ, ಇವರು ನನಗೆ ಏನನ್ನು ಹೇಳ್ತಾರೋ ಅದನ್ನು ನಂಬಿ ಇವರಿಗೆ ಅದೇ ಥರ ಮುಂದೆ ಆ್ಯಕ್ಷನನ್ನು ಮಾಡುವಂಥ ಒಂದು ಶಕ್ತಿನ ನಾನು ಕೊಡ್ತೀನಿ ಅಂಥೇಳಿ ಆ ಪವರ್ ಹೇಳುತ್ತೆ, ಸಬ್ಕಾನ್ಷಿಯಸ್ ಮೈಂಡಿನ ಪವರ್. ಆವಾಗ ಈ ಥರ ನಾನು ಕಂಪೇರ್ ಮಾಡಿದೆ. ಆ್ಯಪ್ ಹೆಂಗೆ ಓಪನ್ ಆಗುತ್ತಲ್ಲ, ಇಟ್ ಡಸಂಟ್ ಕೇರ್ ಅದು ಮನುಷ್ಯರು ಟಚ್ ಮಾಡಿರೋದ, ನೀರು ಟಚ್ ಮಾಡಿರೋದ, ಅದು ಕೇರ್ ಮಾಡಲ್ಲ. ಅದು ಕೇರ್ ಮಾಡುತ್ತೇನೋ ಟಚ್ ಅಷ್ಟೇ. ಯಾವುದರಿಂದ ಅದು ಟಚ್ ಆಗಿರ್ಬೋದು, ಅದು ಕೈಯಿಂದಾಗ ಏನಾದರೂ ಟಚ್ ಆಗಿದೆ. ಇದೇ ಥರ ಸಬ್ಕಾನ್ಷಿಯಸ್ ಮನಸ್ಸು ಆಪ್ರೇಟ್ ಆಗುತ್ತೆ. ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ಓದ್ತಾ ಹೋದಾಗ ಯಾಕೆ ಇವನು ಹಿಂಗೆ ಅಂತ ಇದ್ದಾನೆ ಅಂತ ಕ್ವಶನ್ ಮಾಡೋದಿಲ್ಲ ಸಬ್ಕಾನ್ಷಿಯಸ್ ಮನಸ್ಸು. ಇವತ್ತು ಒಬ್ಬ ಬಡವ ನಾನು ಶ್ರೀಮಂತ ಅಂತ ಅಫರ್ಮೇಷನ್ ಮಾಡ್ತಾ ಇದ್ದರೆ ಆ ಸಬ್ಕಾನ್ಷಿಯಸ್ ಮನಸ್ಸು ಕ್ವಶನ್ ಮಾಡೋದಿಲ್ಲ, ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ. ಓನ್ಲಿ ಕಾನ್ಷಿಯಸ್ ಮನಸ್ಸು ಕ್ವಶನ್ ಮಾಡುತ್ತೆ. ಅದೇ ಥರ ಇವತ್ತೊಬ್ಬ ಧೈರ್ಯವಂತ ನನಗೆ ಧೈರ್ಯ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ರು ಕೂಡ ಸಬ್ಕಾನ್ಷಿಯಸ್ ಮನಸ್ಸು ಅದನ್ನು ಒಪ್ಪುತ್ತೆ. ಯಾಕೋ ನಿನಗೆ ಧೈರ್ಯ ಇದೆಯಲ್ಲ, ಯಾಕೆ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ಅನ್ನೋದಿಲ್ಲ. ಯಾಕೆ ಅಂದರೆ ಸಬ್ಕಾನ್ಷಿಯಸ್ ಮನಸ್ಸಿನ ನೇಚರೇ ಅಂಥದ್ದು. ಓನ್ಲಿ ಕಾನ್ಷಿಯಸ್ ಮನಸ್ಸು ಅಷ್ಟೇ ನಾವು ಎಚ್ಚರ ಇದ್ದಾಗ ಬೀಟಾ ಸ್ಟೇಟ್ ಅಂತೇನು ಕರಿತೀವಿ, ಇದಷ್ಟೇ ನಮಗೆ ಕ್ವಶನ್ನು ಲಾಜಿಕ್ಕು ಇಂಥವೆಲ್ಲ ಬರ್ಸಂಗೆ ಮಾಡುತ್ತೆ. ಇವಾಗ ನೀವು ಅನ್ಕೋಬೋದು, ಸೊ ಯಾಕೆ ಅಫರ್ಮೇಷನ್ಸ್ ಮಾಡಿದ ತಕ್ಷಣ ಈ ಥರ ಘಟನೆಗಳು ನಡೀತಾವಲ್ಲ, ಇದು ನಿನ್ನ ನೇಚರ್ ಇರ್ಬೋದು ಸುಧೀಂದ್ರ, ನೀನು ಈ ಥರ ಎಲ್ಲ ಕಂಪೇರ್ ಮಾಡ್ತಾ ಇದೆಯಾ ಘಟನೆಗಳನ್ನು, ಸಬ್ಕಾನ್ಷಿಯಸ್ ಎಲ್ಲ ಘಟನೆಗಳನ್ನು ಕಂಪೇರ್ ಮಾಡಿ ಹೇಳ್ತೇನೆ ನೀನು ಅಂತ. ಇದು ಅಫರ್ಮೇಷನ್ಸಿಂದ ಆಗಿದೆ ಅಂತ ಹೇಳಿ ನಾನು ಈ ರೀತಿಯಾಗಿ ಪ್ರೂಫನ್ನು ಕೊಡ್ತಾ ಹೋಗ್ತೀನಿ. ಅಫರ್ಮೇಷನ್ಸ್ಗಳು ಅಂತಂದರೆ ನಮ್ಮ ಏನನ್ನು ನಾವು ತುಂಬ ವರ್ಷಗಳಿಂದ ನಂಬಿರ್ತೀವಿ, ಏನನ್ನು ತುಂಬ ವರ್ಷಗಳಿಂದ ಇದೇ ಸತ್ಯ, ಹಾರ್ಡ್ ಟ್ರೂತ್ ಅಂಥೇಳಿ ಏನು ನಂಬಿರ್ತೀವಿ, ಅದರಲ್ಲಿರುವ ಫ್ಲೂಯಿಡಿಟಿ ಅಂದರೆ ದ್ರವ್ಯತೆಯನ್ನು ತೋರಿಸೋಂಥ ಒಂದು ಸ್ವಭಾವವನ್ನು ಹೊಂದಿರತಕ್ಕಂಥ ಒಂದು ಶಕ್ತಿ, ಒಂದು ವಸ್ತು ಅದು. ಸೊ ಈ ಅಫರ್ಮೇಷನ್ಸ್ಗಳನ್ನು ನಾನು ತುಂಬ ವರ್ಷಗಳ ಹಿಂದೆ ಮಾಡಿದ್ದೆ, ಕಂಟಿನ್ಯೂಸ್ ಕೂಡ ಮಾಡಿದ್ದೆ. ನಾನು ಕೆಲವೊಂದು 8-9 ತಿಂಗಳುಗಳ ಕಂಟಿನ್ಯೂಸ್ ಕೂಡ ಅಫರ್ಮೇಷನ್ಸ್ಗಳು ನಡೀತಾ ಇತ್ತು. ಈ ಥರ ನಡೆದಾಗ ಕೆಲವೊಂದು ವಿಚಿತ್ರ ಘಟನೆಗಳು ನಡೀತಾ ಇತ್ತು. ಮತ್ತು ಇವತ್ತು ನಡೆದಿರ್ತಕ್ಕಂಥ ಘಟನೆಗಳು ಕೂಡ ಅಫರ್ಮೇಷನ್ಸಿಂದನೇ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಈ ಕಂಪೇರ್ ಮಾಡಿದೆ ನೋಡಿ. ಇವಾಗ ನಾನು ಏನನ್ನು ಮೊಬೈಲ್ ನೀರು ಸಿಡಿತು, ಅದನ್ನು ನಾವು ನಾರ್ಮಲಾಗಿ ಹಾಗೆ ಬಿಡ್ಬೋದಾಗಿತ್ತು. ಬಟ್ ನಾನು ಏನು ಮಾಡಿದೆ, ಮಾಡಲಿಲ್ಲ, ಸುಮ್ಮನೆ ಬಿಡಲಿಲ್ಲ. ನಾನು ಏನು ಹೇಳಿದೆ, 5 ಅವರ್ ಆದಮೇಲೆ ಬಾತ್ ಟಬ್ ಒಳಗಡೆ ಹೋಗಿ ನಾನು ಯೋಚನೆ ಮಾಡ್ತಾಯಿದ್ದೆ, ಏನೋ ನಡೀತಲ್ಲ. ಸೊ ಈ ಗುಣ ಎಲ್ಲರ ಬ್ರೈನ್ ಒಳಗೆ ಇರುತ್ತೆ. ಇದು ಬರೀ ನಾನಷ್ಟೇ ಕಂಪೇರ್ ಮಾಡಿದೆ ಅಂತ ಅಲ್ಲ. ಈ ಥರ ಕಂಪೇರಿಟಿವ್ ಗುಣಗಳು, ಏನೋ ಒಂದು ಘಟನೆ ನೋಡೋದು ಹೊರಗಿನ ಪ್ರಪಂಚದಲ್ಲಿ, ಅದನ್ನು ಮೈಂಡಿಗೆ ಕಂಪೇರ್ ಮಾಡಿಬಿಡೋದು. ಇದು ಯಾಕೆ ಆಗುತ್ತೆ ಅಂತಂದರೆ ಬ್ರೈನ್ ಒಳಗಡೆ ಡಿಫ್ರೆಂಟ್ ರೀಜನ್ಸ್ಗಳು ಇರ್ತಾ ಹೋಗುತ್ತೆ. ಆ ರೀಜನ್ಸ್ಗಳನ್ನು ನಾನು ಪಟ್ಟಿ ಮಾಡ್ತಾ ಹೋಗ್ತೀನಿ. ನಾವು ಟೇಬಲನ್ನು ನೋಡ್ತಾ ಹೋಗ್ಬೋದು. ನಾವು ಒಂದೇದನ್ನು ಟಾಪಿಕನ್ನು ನೋಡ್ತಾ ಹೋದಾಗ ಅಫರ್ಮೇಷನ್ಸ್ ಆ್ಯಂಡ್ ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಏನಾಗುತ್ತೆ ಅದರ ಫೈಂಡಿಂಗ್ಸ್, ಅಂದರೆ ಅದರದ್ದು ಒಂದು ಪರಿಣಾಮ ಅಂತ ಹೇಳಿದರೆ, ಅಫರ್ಮೇಷನ್ಸ್ಗಳನ್ನ ನಾವು ಕಂಟಿನ್ಯೂಸ್ ಮಾಡ್ತಾ ಹೋದಾಗ ನಮ್ಮ ಒಳಗಡೆ ಫಾರ್ಮ್ ನ್ಯೂರಲ್ ಪಾತ್ವೇಸ್ ಥ್ರೂ ರಿಪಿಟೇಷನ್ ಅಂತ ಕರೀತೀವಿ. ಅಂದರೆ ರಿಪೀಟ್ ಮಾಡ್ತಾ ಏನೋ ಒಂದು ಘಟನೆಯನ್ನು ಇವತ್ತಿನ ತನಕನೂ ಮಾಡಿಲ್ಲ ನಾನು, ಏನೋ ಒಂದು ಕೆಲಸವನ್ನು ತುಂಬ ದಿನ ಮಾಡಬೇಕು ಅಂತ ಇದೆ ಬಟ್ ಮಾಡಿಲ್ಲ ಅನ್ನೋದು ಆ ಒಂದು ಬ್ರಿಡ್ಜ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿಂದ ಸ್ಕೂಲಿಗೆ ಡೈರೆಕ್ಟಾಗಿ ಹೋಗ್ತೀನಿ, ಬಟ್ ಅಲ್ಲಿ ಟ್ರಾಫಿಕ್ ಇದೆ, ಬಟ್ ಇಲ್ಲೊಂದು ಕಾಡಿದೆ, ಕಾಡಿನ ಮೂಲಕ ಹೋಗ್ಬೋದು, ಬಟ್ ಕಾಡಲ್ಲಿ ದಾರಿ ಇಲ್ಲ ಅಂತ ಹೇಳಿ ನಾವು ಬಿಟ್ಬಿಟ್ರೆ ಆ ದಾರಿ ಯಾವತ್ತೂ ಫಾರ್ಮ್ ಆಗಲ್ಲ. ಯಾರೋ ಒಬ್ಬರು ದಿನ ನಡೆದು ದಾರಿ ಮಾಡ್ತಾರೆ. ಅದೇ ಥರ ಒಂದು ಕಷ್ಟ ಅಂದ ತಕ್ಷಣ ಅದನ್ನು ಬಿಟ್ಟ ತಕ್ಷಣ ನೀನು ಅಲ್ಲಿ ಆ ಪಾತ್ ನಿನಗೆ ಸಿಗಲ್ಲ. ಈ ಅಫರ್ಮೇಷನ್ಸ್ಗಳನ್ನು ನಾವು ರಿಪಿಟೇಷನ್ ಮಾಡೋದ್ರಿಂದ ಹೊಸ ನ್ಯೂರಲ್ ಪಾತ್ಗಳು ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಕ್ಲಿಯರ್ ಆಗುತ್ತೆ, ನನ್ನ ಮನಸ್ಸಿನಲ್ಲಿ ರಿಪಿಟೇಷನ್ ಅಫರ್ಮೇಷನ್ ಮಾಡ್ತಾ ಇರೋದಕ್ಕೆ, ನಾನು ಪಾಸಿಟಿವ್ ಅಫರ್ಮೇಷನ್ ಮಾಡ್ತಾ ಇರೋದಕ್ಕೆ ಈ ಥರ ಕಂಪೇರಿಟಿವ್ ಗುಣಗಳು, ಇದು ಒಂದು ಬ್ರೈನ್ ನೇಚರು. ಈ ನೇಚರು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನುವ, ಅಂದರೆ ಕಾನ್ಷಿಯಸ್ ಡಿಸಿಷನ್ನು, ಲಾಜಿಕಲ್ ಥಿಂಕಿಂಗು, ಈ ಥರ ಅನಾಲಜಿ ಹುಡುಕ್ತೀನಲ್ಲ, ಪ್ಯಾಟ್ರನ್ ರೆಕಗ್ನಿಷನ್ ಅಂತ ಕರಿತೀವಿ. ಇದು ಕಂಪ್ಯೂಟರ್ ಸೈನ್ಸ್ ಓದೋರಿಗೆ ಗೊತ್ತಿರುತ್ತೆ. ಪ್ಯಾಟ್ರನ್ ರೆಕಗ್ನೈಸ್ ಮಾಡೋದು ಯಾವ ಥರ ಇದೆ, ಪ್ರೊಬಾಬಿಲಿಟಿ ಯೂಸ್ ಮಾಡಿಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯೂರಲ್ ನೆಟ್ವರ್ಕ್ಸ್ ಅಂತ ಕರೀತಾರೆ. ಅಂದರೆ ಬ್ರೈನನ್ನು ಎಮ್ಯುಲೇಟ್ ಮಾಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ನಾನು ನ್ಯಾಚುರಲ್ ಇಂಟೆಲಿಜೆನ್ಸೇ ಹೇಳ್ತಾ ಇದ್ದೀನಿ. ಸೊ ಯಾವ ಬ್ರೈನ್ ರೀಜನ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ನಾವು ಎರಡನೇ ಒಂದು ರೋ ಅಲ್ಲಿ ನೋಡ್ತಾ ಹೋದಾಗ, ಸೆಲ್ಫ್ ರಿಲೇಟೆಡ್ ಪ್ರೊಸೆಸಿಂಗ್, ಅಂದರೆ ಸೆಲ್ಫ್ ರಿಲೇಟೆಡ್ ಅಂದರೆ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಅಫರ್ಮೇಷನ್ಸ್ಗಳನ್ನು ಮಾಡ್ತಾ ಹೋದಾಗ
MPFC ಅಂತ ಕರೀತಾರೆ, ಅಂದರೆ ಮೆಡಿಕಲ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳಿ. ಈ ರೀಜನ್ನು ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿ ಸ್ಕ್ಯಾನಲ್ಲಿ ಹೇಳಿ ಬಂದಿದೆ. ಮತ್ತು ಸ್ಟ್ರೇಟಮ್, ವೆಂಟ್ರಲ್ ಸ್ಟ್ರೇಟಮ್ ಮತ್ತು ಡೋರ್ಸೋಲ್ಯಾಟರಲ್ ಸ್ಟ್ರೇಟಮ್ ಅಂತ ಇರುತ್ತೆ. ಇವೆಲ್ಲ ಯಾವುದಕ್ಕೆ ಹೆಲ್ಪ್ ಮಾಡ್ತವೆ, ಇವೆಲ್ಲ ಏನು ಅಂತ ನಾವು ತಲೆ ಕಟ್ ಮಾಡಿ ನೋಡೋದು ಬೇಕಿಲ್ಲ. ಎಲ್ಲಿದೆ ಲೈಟ್ ಹತ್ತದ ಸ್ಕ್ಯಾನ್ ಮಾಡ್ಬೋದಾ ಅಂತ. ಇವೆಲ್ಲ ರೀಜನ್ ಏನು ಮಾಡುತ್ತೆ ಅಂದರೆ ನಮ್ಮ ಡಿಸಿಷನ್ ಮಾಡ್ತೀವಲ್ಲ ಅದಕ್ಕೆ ಆ ರೀಜನ್ ಹೆಲ್ಪ್ ಮಾಡುತ್ತೆ. ಅಥವಾ ಲಾಜಿಕಲ್ ಥಿಂಕಿಂಗ್ ಮಾಡ್ತೀವಲ್ಲ, ಹಂಗೆ ಬೇಡ, ಹಿಂಗೆ ಮಾಡಿದರೆ ಬಿಸ್ನೆಸ್ ಇದಾಗುತ್ತೆ, ಹಿಂಗೆ ಲಾಜಿಕ್ ಅದಕ್ಕೆ ಈ ಪಾರ್ಟು ಹೆಲ್ಪ್ ಆಗುತ್ತೆ. ಮತ್ತು ಸ್ಟ್ರೆಸ್ ರಿಡಕ್ಷನ್ ಅಂತಂದರೆ ಸ್ಟ್ರೆಸ್ಸು ಒಂದು ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನಿಂದ ತುಂಬ ಪ್ರೊಡ್ಯೂಸ್ ಆದರೆ ಸ್ಟ್ರೆಸ್ಸು ಅಥವಾ ನಿಮಗೆ ಏನೋ ಸುಸ್ತು ಥರ ಫೀಲ್ ಆಗುತ್ತೆ. ಈ ಥರ ಅಫರ್ಮೇಷನ್ಸ್ಗಳನ್ನು ಮಾಡೋದ್ರಿಂದ, ಸೆಲ್ಫ್ ರಿಲೇಟೆಡ್ ಮಾಡೋದ್ರಿಂದ ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನು ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಪೊಟೆನ್ಷಿಯಲ್ ಕಾಗ್ನಿಟಿವ್ ಬಯಾಸ್, ಈ ಪಾಯಿಂಟೇ ನನಗಾಗಿದ್ದು. ಯಾವಾಗ ನಾನು ನೀರನ್ನು ಅಲ್ಲಿ ಸ್ಕ್ರೀನ್ ಮೇಲಿನ ನೀರನ್ನು ಬಿದ್ದ ತಕ್ಷಣ ಅದನ್ನು ಸಬ್ಕಾನ್ಷಿಯಸ್ ಮನಸ್ಸಿಗೆ ಕನೆಕ್ಟ್ ಮಾಡಿಬಿಟ್ಟೆ. ಯಾಕೆ ಅಂತಂದರೆ ಈ ಕನೆಕ್ಟ್ ಮಾಡೋದು ಕಾಗ್ನಿಟಿವ್ ಬಯಾಸ್ ಅಂದರೆ ನಾನು ನನಗೇನು ಬೇಕೋ ಅದನ್ನು ನೋಡ್ತಾ ಹೋಗ್ತೀನಿ ಪ್ರಪಂಚದಲ್ಲಿ. ಈಗ ನಾವು ಅನ್ಕೋಬೋದು, ಇವನು ಇಷ್ಟು ಸಿಂಪಲ್ ಆಗಿರೋ ಒಂದು ಘಟನೆನ ಸುಮ್ಮನೆ ಬಿಡ್ಬೋದಿತ್ತು, ಇವನು ಯಾಕೆ ಇಷ್ಟೆಲ್ಲ ಡೀಪಾಗಿ ಯೋಚನೆ ಮಾಡ್ತಾನೆ, ಇವನಿಗೇನೋ ತಲೆ ಕೆಟ್ಟಿದೆಯಾ, ಹೀಗೆಲ್ಲ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ಜನರಿಗೆ. ಬಟ್ ನನ್ನ ವೀಡಿಯೋಗಳನ್ನು ನೀವು ನೋಡ್ತಾ ಬಂದಾಗ ಅಥವಾ ನಾನು ಹೆಂಗೆ ಥಿಂಕ್ ಮಾಡ್ತೀನಿ ಅಂತ ಚೂರು ನಿಮಗೆ ಐಡಿಯಾ ಇದ್ದಲ್ಲಿ ಗೊತ್ತಾಗ್ತಾ ಬರುತ್ತೆ ಯಾವ ರೀತಿಯಾಗಿ ನಿಮ್ಮ ಒಳಗಿನ ನ್ಯೂರಲ್ ಪಾತ್ವೆಗಳು ಚೇಂಜ್ ಆಗುತ್ತೆ ಮತ್ತು ಅದು ಹೆಂಗೆ ನಿಮ್ಮ ಥಾಟ್ಸ್ಗಳನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ. ಸೊ ಈ ಒಂದು ಪೊಟೆನ್ಷಿಯಲ್ ಕಾಗ್ನಿಟಿವ್ ಬಯಾಸ್ಗಳು ಕ್ರಿಯೇಟ್ ಆಗ್ತಾ ಬರುತ್ತೆ. ಮತ್ತು ರಿಯಲ್ ಲೈಫ್ ಇಂಪ್ಯಾಕ್ಟ್ ಅಂತ ನಾವು ಹೇಳ್ತಾ ಹೋದಾಗ ಏನು ಹೆಲ್ಪ್ ಆಗಿದೆ ನಿನಗೆ ಇದರ ಬಗ್ಗೆ ಅಂತ ನೀವು ಕೇಳ್ತಾ ಹೋಗ್ಬೋದು. ಈ ಥರ ನೀವು ಕಂಪೇರ್ ಮಾಡ್ತೀರ ಅಫರ್ಮೇಷನ್ಸ್ಗಳು ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ಲು, ನಾನು ಎಲ್ಲ ಘಟನೆಯನ್ನು ಈ ಥರ ನಾನು ಸಬ್ಕಾನ್ಷಿಯಸ್ ಮನಸ್ಸಿಗೆ ಕಂಪೇರ್ ಮಾಡ್ತಾ ಹೋದಾಗ ಒಂದು ನನಗೆ ಪ್ಲಸ್ ಪಾಯಿಂಟ್ ಇದೆ. ಏನು ಅಂತಂದರೆ, ಒಂದು ಸಿಂಪಲ್ ಸಿನಾರಿಯೋ ತಗೊಳ್ಳೋಣ. ಏನೋ ಒಂದು ಪಿಕ್ನಿಕ್ ಅಥವಾ ಏನೋ ಒಂದು ಟೂರ್ ಅಂತ ಫಾರ್ಮ್ ಮಾಡಿರ್ತಾರೆ, ನಿಮ್ಮ ಫ್ರೆಂಡ್ ಯಾರೋ ಗ್ರೂಪ್ ಎಲ್ಲ ಮಾಡಿರ್ತಾರೆ. ಫುಲ್ಲು ಹೋಪೆಲ್ಲ ಇಟ್ಕೊಂಡಿರ್ತೀರಿ ನೀವು, ಹಂಗೆಲ್ಲ ಹೋಗ್ಬೋದು ಹಿಂಗೆಲ್ಲ ಹೋಗ್ಬೋದು ಅಂತ ಹೇಳಿ. ಕೊನೆ ಮೂಮೆಂಟಲ್ಲಿ ಬೇಡ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂಥೇಳಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಆವಾಗ ನಿಮಗೆ ಮನಸ್ಸಲ್ಲಿ ನೂರಾರು ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಯಾಕೆ ಕ್ಯಾನ್ಸಲ್ ಆಯಿತು, ನಾನೇನೋ ತಪ್ಪು ಮಾಡಿದ್ನ ಏನೋ ಅಂತ. ಅಂದರೆ ನೋಡು, ಅದು ಮೈಂಡಿಗೆ ಆಟೋಮೆಟಿಕಲಿ ಬಂದುಬಿಡುತ್ತದು. ಅದು ಏನು ಇರಲ್ಲ, ಏನೋ ರೀಸನ್ ಇರ್ಬೋದು, ಬಟ್ ಯಾಕೆ ತಪ್ಪಾಯ್ತು, ನನ್ನ ಮೇಲೆ ಏನಾದರೂ ಕೋಪ ಇದೆಯಾ, ನಾನೇನಾದರೂ ಅವನಿಗೆ ದುಡ್ಡು ಕೊಟ್ಟಿಲ್ವಾ, ಏನೋ ಒಂದು ಈ ಥರ ನೆಗೆಟಿವ್ ಯೋಚನೆಗಳು ಬರ್ತಾ ಹೋಗುತ್ತೆ. ಸೊ ನಾವು ಈ ಥರ ಅಫರ್ಮೇಷನ್ಸ್ಗಳನ್ನು ಮಾಡ್ತಾ ಹೋದಾಗ ಎಲ್ಲದರಲ್ಲೂ ಈಗ ಈ ಘಟನೆ ನಡೀತು. ಈಗ ಯಾರಾದರೂ ಅಫರ್ಮೇಷನ್ ಮಾಡಿರ್ತಾರೆ, ಪಾಸಿಟಿವ್ ಅಫರ್ಮೇಷನ್ ಮಾಡಿರ್ತಾರೆ. ಈ ಘಟನೆ ಹೆಂಗೆ ಕಂಪೇರ್ ಮಾಡಬೇಕು ಅಂತಂದರೆ, ಫಸ್ಟಿಗೆ ಈ ನ್ಯೂರಲ್ ಪಾತ್ವೆ ಡೆವಲಪ್ ಆಗಿರುತ್ತಲ್ಲ, ಏನೇ ನಡೆದ್ರೂ ಕೂಡ ಪಾಸಿಟಿವ್ ಆಗಿ ತಗೋ ಅನ್ನೋ ನ್ಯೂರಲ್ ಪಾತ್ವೆ ಇವಾಗ ಹೇಳಿದ್ನಲ್ಲ ಆ ಟೇಬಲಲ್ಲಿ. ಆವಾಗ ನಾವು ಈ ಘಟನೆಯನ್ನು ಈ ರೀತಿಯಾಗಿ ಅನಲೈಸ್ ಮಾಡ್ತೀವಿ. ಓಕೆ, ಫ್ರೆಂಡ್ ಕ್ಯಾನ್ಸಲ್ ಮಾಡಿದರು, ಮೇ ಬಿ ಅವರಿಗೇನೋ ಬ್ಯುಸಿ ಕೆಲಸ ಇರ್ಬೋದು, ಅದೇನೋ ನನ್ನ ಒಂದು ಸೆಲ್ಫ್ ಎಸ್ಟೀಮಿಗೆ ಅದೇನೋ ಸಂಬಂಧಪಟ್ಟಿದ್ದಲ್ಲ, ನನ್ನಿಂದ ಏನೂ ಕ್ಯಾನ್ಸಲ್ ಆಗಿಲ್ಲ, ಅವರಿಗೆ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಅಥವಾ ಏನೋ ಒಂದು ಎಮರ್ಜೆನ್ಸಿ ಕ್ರಿಯೇಟ್ ಆಗಿರ್ಬೋದು, ನಾನು ಇದಕ್ಕೆ ಓವರ್ ಆಗಿ ಬಿಹೇವ್ ಮಾಡೋದು ಬೇಡ. ಈ ಥರ ನಾವು ಪಾಸಿಟಿವ್ ಆಗಿ ತೊಗೊಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಯಾರೋ ಒಂದು ಟಾಕ್ಸಿಕ್ ಎನ್ವೈರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ಯಾವಾಗಲೂ ನಮ್ಮನ್ನು ಬೈತಾ ಇರ್ತಾರೆ. ಆವಾಗ ನಮಗೆ ಎಷ್ಟು ಈಸಿಯಾಗಿ ನಾವು ನೋಡ್ಕೊಂಡ್ಬಿಡ್ಬೋದಲ್ವ, ನಾವು ವಿಕ್ಟಿಮು, ನಾನೇನೋ ತಪ್ಪು ಮಾಡ್ತಾಯಿದ್ದೀನಿ ಕೆಲವೊಂದು ಸಲ, ಅಥವಾ ನನಗೆ ಏನೋ ಬೈತಾರೆ ಅಂತ. ಅದ್ರ ಬದಲು ನಾವು ಚಾಲೆಂಜಾಗಿ ತೊಗೋಬೋದು. ಹೌದು, ಯಾಕೋ ನನಗೆ ಪದೇ ಬೈತಾ ಇದ್ದಾರೆ ಅಂತಂದರೆ ನಾನೇನೋ ತಪ್ಪು ಮಾಡ್ತಾ ಇರ್ಬೋದು, ಸ್ವಲ್ಪ ನಾನು ನನ್ನ ಈಗೋವನ್ನು ಸೈಡಿಗೆ ಇಟ್ಬಿಟ್ಟು ಏನು ತಪ್ಪು ಮಾಡ್ತೀನಿ ಅಂತ ನೋಡೋಣ. ಅಂದರೆ ಈ ರೀತಿ ಯೋಚನೆ ಬರಬೇಕು ಅಟ್ ಫಸ್ಟ್ ಈ ರೀತಿ ಯೋಚನೆ ಮನಸ್ಸಲ್ಲಿ ಬರಬೇಕು ಅಂತಂದರೆ ನಿನಗೆ ಆ ಒಂದು ನ್ಯೂರಲ್ ಪಾತ್ವೆ ಇರಬೇಕಲ್ಲ. ಅಂದರೆ ನ್ಯೂರಲ್ ಪಾತ್ವೆ ಅಂತ ನಾನು ಏನು ಹೇಳಿದೆ, ಶಾಲೆಗೆ ಮೇನ್ ರೋಡಲ್ಲಿ ಟ್ರಾಫಿಕ್ ಇದ್ದರೆ ಕಾಡಲ್ಲಿ ಹೋಗಬೇಕು ಅಂತ ನಿನಗೆ ಗೊತ್ತಿರಬೇಕು, ಆ ಕಾಡಲ್ಲಿ ದಾರಿ ಇದೆ ಅಂತ ಗೊತ್ತಿರಬೇಕು. ಕಾಡಲ್ಲಿ ದಾರಿನೇ ಇಲ್ಲ, ಬರೀ ಬೈತಾ ಇದ್ದಾರೆ, ಅಂದರೆ ಅವರೇ ಸರಿಗಿಲ್ಲ ಇವ್ರು ಸರಿಗಿಲ್ಲ ಅಂತ ಎಲ್ಲರಿಗೂ ಬೈತಾ ನಾವೇ ಅದು ಏನು ಅಂತೇಳಿ ಸಿಕ್ಕೊಂಡ್ಬಿಡ್ತೀವಿ, ಆ ಒಂದು ಲೂಪಲ್ಲಿ ಸಿಕ್ಕೊಂಡ್ಬಿಡ್ತೀವಿ, ಯಾಕೆ ಹಿಂಗೆ ನಡೀತಾ ಇದೆ ಜೀವನದಲ್ಲಿ ಅಂತ ಹೇಳಿ. ಸೊ ಈ ರೀತಿಯಾಗಿ ಅಫರ್ಮೇಷನ್ಸ್ಗಳು ಯಾರೇ ಮಾಡಿದ್ದಾಗಲಿ, ನೀವು ಮಾಡಿದ್ದಾದಲ್ಲಿ ಈ ರೀತಿಯಾಗಿ ನೀವು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಕರೀತಾರೆ, ಅಥವಾ ಕನೆಕ್ಟಿಂಗ್ ದ ಪ್ಯಾಟರ್ನ್ನ ರೆಕಗ್ನೈಸ್ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಘಟನೆಯಲ್ಲಿ, ಪ್ರತಿಯೊಂದು ಈವೆಂಟಲ್ಲಿ ಏನಾದರೂ ಒಂದು ಅಫರ್ಮೇಷನ್ಗೆ ನನಗೆ ಇದು ಎಷ್ಟರ ಮಟ್ಟಿಗೆ ಬದಲಾವಣೆ ಮಾಡಿದೆ, ಎಷ್ಟು % ನಾನು ಬದಲಾಗಿದ್ದೀನಿ. ಈಗ ನಾನು 1 ತಿಂಗಳಿಂದ ಅಫರ್ಮೇಷನ್ ಮಾಡ್ತೀನಿ, ಯಾರೋ 21 ಡೇ ಚಾಲೆಂಜ್ ಹೇಳ್ತಾರೆ, 20-40 ದಿನ ಚಾಲೆಂಜ್ ಹೇಳ್ತಾರೆ. ಆ 41ನೇ ದಿನ ಏನಾಗುತ್ತೆ, ಆವಾಗಲೂ ಚಾಲೆಂಜ್ ಇರಬೇಕು. ಹೆಂಗಿರಬೇಕು, ನಿನಗೆ ಏನಾದರೂ ನೆಗೆಟಿವ್ ಥರ ಘಟನೆ ಬಂದಾಗ ನೀ ಅದನ್ನು ರಿಸೆಪ್ಷನ್, ಅಂದರೆ ನೀ ಯಾವ ರೀತಿಯಾಗಿ ಅದನ್ನು ತಗೊಳ್ತೀಯ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಆದರೆ ಈ ಒಂದು ಅಫರ್ಮೇಷನ್ಸ್ಗಳನ್ನು ಮಾಡ್ತಾ ಒಂದು ಡಾರ್ಕ್ ಸೈಡ್ ಕೂಡ ಇದೆ. ಅದು ಏನು ಅಂತಂದರೆ, ಕನ್ಕ್ಲೂಷನ್ ಮತ್ತು ಔಟ್ಲುಕಲ್ಲಿ ಹೇಳ್ತಾ ಇದ್ದೀನಿ, ಇದು ನಾವು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಇನ್ನೊಂದು ಸಿನಾರಿಯೋನೇ, ಇದೇ ಫ್ರೆಂಡಿನ ಸಿನಾರಿಯೋ ಹೇಳಿದಾಗ ಈ ಥರ ಕ್ಯಾನ್ಸಲ್ ಆಗಿದೆ ಅಂತಂದಾಗ ನಮಗೆ ನಾರ್ಸಿಸಿಸಮ್ ಕೂಡ ಬರ್ತಾ ಹೋಗುತ್ತೆ. ಏನು ಅಂತಂದರೆ, ಜೆನ್ಯೂನ್ ರೀಸನ್ಸ್ ಇರ್ತವೆ ಕೆಲವೊಂದು ಸಲ, ಅದನ್ನು ನಾವು ಇಗ್ನೋರ್ ಮಾಡಿಬಿಡ್ತೀವಿ. ಆಮೇಲೆ ಕೆಲವೊಬ್ಬರು ಫೀಲಿಂಗ್ಸ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಫೇಲ್ ಆಗಿಬಿಡ್ತೀವಿ. ಸೊ ಇದು ಬಹಳ
ಕಡಿಮೆ ಪರ್ಸೆಂಟಲ್ಲಿ ಇದ್ದರೂ ಕೂಡ ಇದೊಂದು ಡಾರ್ಕ್ ಸೈಡ್ ಆಫ್ ಅಫರ್ಮೇಷನ್ಸ್. ಅಂದರೆ ನಾವು ಯಾವಾಗಲೂ ಒಂದು ಸಲ ನಾನು ಕಮಿಟ್ ಆಗ್ಬಿಟ್ರೆ ನನ್ನ ಮಾತು ನಾನೇ ಕೇಳಲ್ಲ ಅಂತಾರಲ್ಲ, ಸೊ ಆ ಥರ ಒಂದನ್ನು ಮಾಡಬೇಕು ಅಂತ ಹಿಡ್ಕೊಂಡ್ಬಿಟ್ರೆ ಬೇರೆ ಯಾರನ್ನೂ ನಾನು ಲೆಕ್ಕ ಹಿಡಿಯಲ್ಲ. ಕೆಲವೊಂದು ಸಲ ಎಮೋಷನ್ ಪಾರ್ಟ್ ಆಫ್ ದ ಬ್ರೈನ್ ಕೂಡ ಇಂಪಾರ್ಟೆಂಟ್, ಕೆಲವೊಂದು ಸಲ ಲಾಜಿಕಲ್ ಪಾರ್ಟ್ ಆಫ್ ದ ಬ್ರೈನ್ ಕೂಡ ಇಂಪಾರ್ಟೆಂಟ್. ಅದಕ್ಕೆ ಎಮೋಷನಲ್ ಪಾರ್ಟ್ ಆಫ್ ದ ಬ್ರೈನನ್ನು ಫೀಮೇಲಿಗೆ ಹೋಲಿಸ್ತಾರೆ, ಲಾಜಿಕಲ್ ಪಾರ್ಟ್ ಆಫ್ ದ ಬ್ರೈನನ್ನು ಮೇಲಿಗೆ ಹೋಲಿಸ್ತಾರೆ. ಬಟ್ ಈ ಮೇಲು ಫೀಮೇಲಲ್ಲಿ ಯೂನಿಯನ್ ಆದರೆ ಮಾತ್ರ ಒಂದು ಹೊಸ ಯೂನಿಯನ್ ಆಗುತ್ತೆ. ಆ ಯೂನಿಯನ್ನೇ ನಿಮ್ಮ ಹೊಸ ವ್ಯಕ್ತಿತ್ವ ಅಥವಾ ಹೊಸ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟ್ರೇ ಸಮುದ್ರದಾಳದಿಂದ ಬಂದ ಜೆಲ್ಲಿ ಫಿಶ್ಶಿನ ಥರ, ಈ ಕ್ಯಾರೆಕ್ಟ್ರೇ ಆಕಾಶದಲ್ಲಿ ಕಾಣುವಂಥ ಧೂಮಕೇತುವಿನ ಥರ. ನಿಮಗೆ ಇದೇ ತರಹದ ವಿಜ್ಞಾನಗಳ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.